ಅಬ್ಬಬ್ಬಬ್ಬ, ಏನ್ ಗುರು ಇದು ಗಿಲ್ಲಿದು ಹವಾ. ತಪ್ಪು ಸರಿ ಆಮೇಲೆ ಮಾತಾಡ್ತೀನಿ. ಯಾರು ತಪ್ಪು ಯಾರು ಸರಿ ಎಲ್ಲವನ್ನ ಕೂಡ ಮಾತಾಡೋಣ. ಅದರಲ್ಲೂ ಸಹ ನಿನ್ನೆ ಎಪಿಸೋಡ್ ಅಲ್ಲಿ ಏನ್ ಪ್ರೋಮೋ ಬಿಡುಗಡೆ ಆಗಿತ್ತು, ಆಮೇಲೆ ಎಪಿಸೋಡ್ ಪ್ಲೇ ಆಯ್ತು. ಅದರ ನಿನ್ನೆ ಏನು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಗಳು ಬಂದಿದ್ರು. ರಜತ್ ಅವರು, ತ್ರಿವಿಕ್ರಮ್ ಅವರು, ಚೈತ್ರ ಅವರು, ಹಾಗೆ ಮೋಕ್ಷಿತಾ ಅವರು. 4 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ರೆಸಾರ್ಟ್ ಅಥವಾ ಬಿಗ್ ಬಾಸ್ ಪ್ಯಾಲೇಸ್ ನ ಅತಿಥಿಗಳಾಗಿ ಆಗಮಿಸ್ತಾರೆ. ಅವರಿಗೆ ಬಿಗ್ ಬಾಸ್ ಸಿಬ್ಬಂದಿಗಳು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳು ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಇದು ಫಾರ್ಮಾಲಿಟಿ. ಬಿಗ್ ಬಾಸ್ ನಲ್ಲಿ ಏನ್ ಕೊಟ್ಟಿರ್ತಕ್ಕಂಥ ಒಂದು ಟಾಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋಣ. ಬಟ್ ಆದ್ರೆ ಈ ಒಂದು ಟಾಸ್ಕ್ ಇಂದ ಇಲ್ಲಿಯವರಿಗೆ ಮತ್ತೆ ರಜತ್ ಅವರಿಗೆ ಏನು ಜಗಳಗಳಾಗ್ಲಿ ವಾಗ್ವಾದಗಳಾಗ್ಲಿ ನಡೆಯುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ ಸಿಕ್ಕಾಪಟ್ಟೆ ಪ್ರೋಮೋ ವೈರಲ್ ಆಗ್ತಾ ಇದಾವೆ. ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ, ಅವರವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಗಿಲ್ಲಿ ಬಗ್ಗೆ, ಗಿಲ್ಲಿ ಫೇವರೇಟ್ ಆಗಿ ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ. ಒಂದಿಷ್ಟು ಜನ ಗಿಲ್ಲಿ ಮಾಡಿದ್ದು ತಪ್ಪು, ಈ ರೀತಿಯಾಗಿ ಅತಿರೇಕದ ಕಾಮಿಡಿಯನ್ನ ಮಾಡಬಾರದು ಅಂತ ಹೇಳಿ ಕೂಡ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೆಸ್ಟ್ಗಳಾಗಿ ಏನು ಆಗಮಿಸಿದ್ದಾರೆ, ಆಕ್ಚುಲಿ ಅವರಿಗೆ ಆದ ಒಂದು ಜನರು, ಅವರು ರಜತ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಏನು ಮೋಕ್ಷಿತಾ ಮತ್ತೆ ಚೈತ್ರ ಅವ್ರು ಬಂದಿದಾರಲ್ಲ, ಮೋಕ್ಷಿತಾ ಅವರು ಸೈಲೆಂಟ್ ಆಗಿದ್ದಾರೆ. ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡಕ್ ಹೋಗ್ತಾ ಇಲ್ಲ. ಚೈತ್ರ ಅವರು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೀವು ತಂದು ಕೊಡ್ತೀರಾ ಇಲ್ವಾ, ಇಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಮೇನ್ಲಿ ಹೈಲೈಟ್ ಆಗ್ತಾ ಇರೋದು ರಜತ್. ಓಕೆನಾ, ರಜತ್ ನಿನ್ನೆ 2 ಡೈಲಾಗ್ ಎಲ್ಲ ಏನ್ ಗಿಲ್ಲಿ ಅವರು ಹೇಳ್ತಾರೆ, ಅದು ಮಂಜು ಅವರ ಮದುವೆಗೆ ಸಂಬಂಧಪಟ್ಟಾಗ ಅವರ ಪರ್ಸನಲ್ ವಿಚಾರ, ಅದನ್ನ ಹೇಳಬಾರ್ದಾಗಿತ್ತು. ಸಡನ್ ಆಗಿ ಎಲ್ಲರೂ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾಗನೇ ಇಮಿಡಿಯೇಟ್ ಆಗಿ 2ನೇ ಮದುವೆನಾ 3ನೇ ಮದುವೆನಾ ಅಂತ ಹೇಳ್ಬಿಡ್ತಾರೆ. ಕರ್ನಾಟಕದ ಜನತೆ ದೇಶದಾದ್ಯಂತ ಈ ಶೋನ ನೋಡ್ತಾ ಇರೋದ್ರಿಂದ ಅವರು ಪರ್ಸನಲ್ ಆಗಿ ಹೇಳಿದ್ದು ಗಿಲ್ಲಿ ಅವರು ತಪ್ಪು. ಬಟ್ ಅದು ತಪ್ಪಾಗಿದೆ ಅಂತ ಹೇಳಿ ಗಿಲ್ಲಿ ಅವರು ಒಪ್ಕೊಂಡಿದ್ದಾರೆ. ಓಕೆನಾ. ಮತ್ತೆ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ನೀವು ಬಿಟ್ಟಿ ಊಟ ಮಾಡೋದಕ್ಕೆ ಬಂದಿರಾ ಅನ್ನೋ ಒಂದು ಡೈಲಾಗ್ ಅನ್ನ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ ಅದು ಕೂಡ ಯಾಕೆಂದ್ರೆ ಒಂದು ಶೋ ಅಂದಾಗ ಹಳೆ ಸ್ಪರ್ಧಿಗಳು ಬರ್ತಾರೆ, ಬೇರೆ ಬೇರೆ ಗೆಸ್ಟ್ಗಳು ಬರ್ತಾರೆ, ಕೆಲವರು ಫಿಲ್ಮ್ಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಬರ್ತಾರೆ, ಈ ರೀತಿ ಸಹ ಬರ್ತಾರೆ. ಅವ್ರನ್ನ ನೇರವಾಗಿ ಅವರ ಊಟಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋದು ಸ್ವಲ್ಪ ತಪ್ಪು. ಖಂಡಿತವಾಗ್ಲೂ ಗಿಲ್ಲಿ ಮಾಡಿದ ತಪ್ಪು. 2 ವಿಚಾರಕ್ಕೆ ಗಿಲ್ಲಿ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ಬಟ್ ಆದ್ರೆ ಅದನ್ನ 2 ರೀತಿಯಲ್ಲಿ ತಗೋಬೋದಾಗಿತ್ತು. ಬಂದಿರತಕ್ಕಂತ ಅತಿಥಿಗಳು ಅದನ್ನ ಒಬ್ಬ ಕಾಮಿಡಿಯನ್ ಇವನು ಈಗ ನಾವು ಈಗ ಒಂದು ಪಿಕ್ಚರ್ ನೋಡ್ತಾ ಇದೀವಿ ಅಂದ್ರೆ ಹೀರೋ ಡೈಲಾಗ್ ಅನ್ನ ನಾವು ಸೀರಿಯಸ್ ಆಗಿ ತಗೊಂತೀವಿ. ಇನ್ನೊಂದು ಸಾಧು ಕೋಕಿಲ್ ಅಥವಾ ಕಾಮಿಡಿಯನ್ ಯಾರು ಇರ್ತಾರೆ ಅಂತ ಅವ್ರ ಡೈಲಾಗ್ ಅನ್ನ ನಾವು ಈಸಿಯಾಗಿ ತಗೊಂತೀವಿ. ಅದನ್ನೇ ಕಾಮಿಡಿ ಮಾಡಿ ಅದನ್ನ ಸ್ವಲ್ಪ ಈಸಿಯಾಗಿ ತಗೊಂಡಿದ್ರೆ ಇಷ್ಟು ಸೀರಿಯಸ್ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೆ ರಜತ್ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ನನ್ನ ಹತ್ರ ಬೇಡ ಇದಲ್ಲ ಅಂತ ಹೇಳಿ ಕೈ ತೋರಿಸಿ ಮಾತಾಡ್ತಾರೆ. ಇದು ಇಲ್ಲಿಗೆ ಇನ್ನೊಂದು ಸ್ವಲ್ಪ ಟ್ರಿಗರ್ ಆಯ್ತು. ಸಿಕ್ಕಾಪಟ್ಟೆ ರಜತ್ಗೂ ಸಹ ನಿನ್ನೆನೂ ಉರ್ಸ್ಬಿಟ್ಟಿದ್ದಾನೆ. ಇವತ್ತು ಸಹ ಮತ್ತೆ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಅದರಲ್ಲಿ ಏನು ಮಾಡಬೇಕು, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಬಂದಿರತಕ್ಕಂತ ಅತಿಥಿಗಳಿಗೆ ರಂಜಿಸಬೇಕು, ಮನೋರಂಜನೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಗಿಲ್ಲಿ ಹೇಳ್ತಾನೆ, ಬಂದ್ರು ಅಯ್ಯೋ ಎಂಥ ವಾವ್ ಅನ್ನೋದನ್ನ ಹೋಗಿ ವ್ಯಾವ್ ಅನ್ನಂಗ ಆಗ್ಬಿಡ್ತು, ಇಂಥ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ಹೇಳಿ ಹೇಳಿದ್ರು. ಇಲ್ಲಿ ಏನು ಡೈಲಾಗ್ ಅನ್ನ ಹೊಡಿತಾರೆ, ಅದಕ್ಕೆ ರಜತ್ ಅವ್ರು ಫುಲ್ ಬ್ಲಾಸ್ಟ್ ಆಗ್ಬಿಡ್ತಾರೆ. ನಿನಗೇನು ಮನುಷ್ಯತ್ವ ಇದೆಯಾ, ಹಂಗೆ ಹಿಂಗೆ ಎಲ್ಲ ಫುಲ್ ಕೂಗಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಏನ್ ಇರಿಟೇಟ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ. ರಜತ್ ಅವ್ರು ಗಮನಿಸಬೇಕು, ಇಲ್ಲಿವರೆಗೂ ಇರ್ತಕ್ಕಂಥ ಸ್ಪರ್ಧಿಗಳು ಗಿಲ್ಲಿನ ಸೀರಿಯಸ್ ಆಗಿ ತಗೊಳಲ್ಲ. ಅವ್ರು ಏನೇ ಹೇಳಿದ್ರು ಸುಮ್ನಿರು ಗಿಲ್ಲಿ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ನಮ್ಮ ಎಪಿಸೋಡ್ ಅಲ್ಲಿ ಬಹಳ ನಾವು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಮಂಜು ಮತ್ತೆ ರಜತ್ ಅವ್ರು ನಿನ್ನೆ ಕೂಡ ಮಾತಾಡ್ತಾರೆ. ಗಿಲ್ಲಿ ಅವರು ಇವತ್ತು ಬಿಡಲ್ಲ, ಇವತ್ತು ಕೂಡ ಸಿಕ್ಕಾಪಟ್ಟೆ ಡೈಲಾಗ್ ಗಳನ್ನು ಹೊಡೆದು, ನೀವು ಏನೋ ತಿನ್ನೋರಿಗೆ ಇಷ್ಟಿರ್ಬೇಕಾದ್ರೆ ನಾವು ತಂದು ಹಾಕೋರಿಗೆ ಇಷ್ಟಿರ್ಬೇಕು ಅಂತ ಹೇಳಿ ಈ ಒಂದು ಡೈಲಾಗು ನಿನ್ನೆ ಇವತ್ತಿನ ಎಪಿಸೋಡ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕೆಲವೊಂದು ಗಿಲ್ಲಿ ಪರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಗಿಲ್ಲಿ ವಿರೋಧವಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ನನಗನ್ಸಿರೋ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಗಿಲ್ಲಿದು ತಪ್ಪಿದೆ, ರಜತ್ ಅವ್ರದ್ದು ತಪ್ಪಿದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಕಾಮಿಡಿಯನ್ ಹೇಳಿರೋದನ್ನ ಅವ್ರು ಕ್ಷಮೆ ಕೇಳಿದಾಗ ಅದನ್ನ ಇಗ್ನೋರ್ ಮಾಡಿದ್ರೆ ಇಷ್ಟೆಲ್ಲ ದೊಡ್ಡ ಲೆವೆಲ್ ಬೆಳೀತಾ ಇರ್ಲಿಲ್ಲ. ಬಟ್ ಗಿಲ್ಲಿನ ಒಂದ್ಸರಿ ಟ್ರಿಗರ್ ಮಾಡಿದ್ರೆ ಗೊತ್ತಲ್ಲ, ಯಾರು ಏನು ನೋಡೋದಕ್ಕೆ ಹೋಗಲ್ಲ, ಅವನ್ ಪಾಡಿಗೆ ಅವನು ಬಾರಿಸ್ತಾ ಇರ್ತಾನೆ. ಹಾಗಾಗಿ ಇದು ಗಿಲ್ಲಿ ಕ್ಯಾರೆಕ್ಟರ್, ಅದ್ ಯಾರ ಸೈಲು
ಕೂಡ ಬದಲಾವಣೆ ಮಾಡಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.